ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಲಾಂಗು ಮಚ್ಚುಗಳಿಂದ ಮನೆ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಬನ್ನೇರ್ಘಟ್ಟ ಠಾಣೆ ವ್ಯಾಪ್ತಿಯ ಮೈಲಸಂದ್ರ ದಿಣ್ಣೆಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ದಿಣ್ಣೆಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ. ಲಾಂಗು ಮಚ್ಚುಗಳಿಂದ ಮನೆ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಬನ್ನೇರುಘಟ್ಟ ಠಾಣಾ ವ್ಯಾಪ್ತಿಯ ಮೈಲಸಂದ್ರ ದಿಣ್ಣೆಪಾಳ್ಯದಲ್ಲಿ ಘಟನೆ ನಡೆದಿರೋದು. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ದಿಣ್ಣೆಪಾಳ್ಯದಲ್ಲಿ ವಿಶ್ವನಾಥ ರೆಡ್ಡಿ ಎಂಬುವರ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಕಾರಿನಲ್ಲಿ ಲಾಂಗ್ ಮಚ್ಚುಗಳೊಂದಿಗೆ ಬಂದಂತ 4 ಕೈಯಲ್ಲಿ ಲಾಂಗ್ ನೋಡಿ ಮನೆ ಬಾಗಿಲು ಮುಚ್ಚಿದಂತ ವಿಶ್ವನಾಥ್ ರೆಡ್ಡಿ ಕುಟುಂಬ ಲಾಂಗ್ ಮಚ್ಚಿನಿಂದ ಬಾಗಿಲು ಧ್ವಂಸಗೊಳಿಸೋದಕ್ಕೂ ಯತ್ನಿಸಿದ್ದಾರೆ ಕಿಡಿಗೇಡಿಗಳು. ಬಾಗಿಲು ಓಪನ್ ಆಗದಿದ್ದಾಗ ಕಿಟಕಿ ಗಾಜುಗಳನ್ನ ಪುಡಿಗಟ್ಟಿದ್ದಾರೆ ಕಿರಾತಕರು. ಮನೆ ಮುಂದೆ ನಿಲ್ಲಿಸಿದಂತ ಇನೋವಾ ಕಾರಿನ ಗಾಜು ಪುಡಿ ಪುಡಿ ಮಾಡಿದ್ದಾರೆ. ನೋಡಿ, ಈ ದೃಶ್ಯ ಗಮನಿಸ್ತಾ ಇದ್ದೀರಿ. ಬಾಗಿಲಿಗೆ ಯಾವ ರೀತಿ ಲಾಂಗು ಮಚ್ಚಿನಿಂದ ಅಂದ್ರೆ ಬಾಗಿಲು ಒಡೆಯೋದಕ್ಕೆ ಅಂತ ಟ್ರೈ ಮಾಡಿದ್ದಾರೆ ಕುಟುಂಬಸ್ಥರು. ಇವ್ರು ಬರ್ತಿದ್ದಂತೆ ಡೋರ್ ಲಾಕ್ ಮಾಡಿದ್ದಾರೆ. ಬಾಗಿಲು ಒಡೆದಾದ್ರೂ ಒಳಗೆ ಹೋಗ್ಬೇಕು ಅಂತೇಳಿ ಈ ರೀತಿ ದಾಂಧಲೆ ಮಾಡಿರೋದು. ಹೊರಗಡೆ ಕೂಡ ನೀವು ಗಮನಿಸ್ತಾ ಇದ್ದೀರಿ, ಇನೋವಾ ಕಾರಿನ ಗಾಜು ಕೂಡ ಒಡೆದಿದ್ದಾರೆ. ಬೈಕ್ ಸೇರಿದಂತೆ ಸಿಕ್ಕ ವಸ್ತುಗಳನ್ನು ನಾಶಪಡಿಸಿದ್ದಾರೆ. ಸಮೀಪದ ಬಟ್ಟೆ ಅಂಗಡಿಯಲ್ಲಿದ್ದ ವಸ್ತುಗಳು ಕೂಡ ಚೆಲ್ಲಾಪಿಲ್ಲಿ ಆಗಿ ಹೋಗಿವೆ. ಸರ್, ನಾವು ಊಟ ಮಾಡ್ತಾ ಇದ್ವಿ. 4 ಜನ ಒಳಗೆ ಮಚ್ಚುಗಳೆತ್ಕೊಂಡು ಓಡ್ ಬಂದ ತಕ್ಷಣ ನಾವೇನು ಮಾಡಿದ್ರಿ, ಈ ಬಾಗಿಲು ತೆಗೆದು ಓಡ್ ಬಂದು ಬಾಗಿಲು ಹಾಕ್ಬಿಟ್ಟು ನಿಂತ್ಕೊಂಡ್ವಿ. ಎಲ್ಲನೂ ಬಾಗಿಲು ಕಿಟಕಿಗಳು ಇವೆಲ್ಲ ಒಗಡಿತು. ನಾಯಿ ಬಂತು, ನಾಯಿನ ಒಂದೇ ಏಟ್ಗೆ ಹಾಕಿದ್ರು. ಆಮೇಲೆ ಕಾರು ಇದೆಲ್ಲ ಪುಡಿ ಮಾಡಿದ್ರು. ನಮ್ಗೆ ಮಾಡಲಿಲ್ಲ. ಬಾಗಿಲು ಬಂದ್ಬಿಡತ್ತೆ ಅಂತ ನಮ್ಮ ಕೈನಲ್ಲಿ ರೂಮ್ಗೆ ಹೋಗಿ ಬಾಗಿಲು ಹಾಕ್ಕೊಂಡ್ಬಿಟ್ವಿ. ಯಾರು ಅನ್ನೋದು ಗೊತ್ತಿಲ್ಲ ನಮ್ಗೆ. ಯಾರೂ ದುಶ್ಮನ್ಗಳೇ ಇಲ್ಲ. ಯಾರು ಅನ್ನೋದು ಗೊತ್ತಿಲ್ಲ ನಮಗೆ. 4 ಜನ ಬಂದಿದ್ರು. ಅದೇನ್ರಲ್ಲಿ ಬಂದಿದ್ರು ನಾವು ನೋಡಿ.